ಜನಗಳು ಹೆಂಗೆಲ್ಲ ಮೋಸ ಮಾಡ್ತಾರೆ ಅಂದ್ರೆ ಹಾಕ್ರಪ್ಪ ಕಮೆಂಟ್ ಏನಾದ್ರು ಹಾಕ್ರಪ್ಪ. 30 ರೂಪಾಯಿ 25 ರೂಪಾಯಿ ಮಳನ 50 ರೂಪಾಯಿಗೆ ಸೇಲ್ ಮಾಡ್ಬಿಟ್ಟವ್ರು ನನಗೆ. Hi guys, ನಮಸ್ಕಾರ ಎಲ್ರಿಗೂ. ಏನು ಮಾಡ್ತಾ ಇದ್ದೀರಲ್ಲ? ಹೋಗಿದ್ದೀರಾ? ಯಾವ ಡಿಸೈನ್ ಆಗ್ತಾ ಇದೆಯಮ್ಮ? ಹಾಂ, ಯಾವ ಡಿಸೈನ್ ಆಗ್ತಾ ಇದೆಯಾ? ನೀನೇ ಇದೆಯಲ್ಲ, ನೀನು ಇದ್ಮೇಲೆ ನಾನು ಇರಲೇಬೇಕು. ಅಷ್ಟೆಲ್ಲ ಯೂಟ್ಯೂಬಲ್ಲಿ ನೋಡಿ ಕಲಿತಿಯಲ್ಲ, ಹಾಕೋದು 3 ರಂಗೋಲಿ ತಾನೆ ನೀನು. ಹಾಂ, 108 ಡಿಸೈನ್ನ ಬುಕ್ಕಲ್ಲಿ ಬಿಡಿಸಿರ್ತಿದ್ದೆ, ಅದೇ ಇದ್ರಲ್ಲಿ ಹಾಕೋದು ಮಾತ್ರ 2-3. ಬನ್ನಿ ಹೂವು ತರಕ್ಕೆ ಹೋಗೋಣ. ಹೂವು ತಂದು ಕೊಟ್ಟು ಇವತ್ತು ನಾಷ್ಟ ನಾವೇ ಮಾಡೋಣ. ಏನು ಮಾಡ್ಬೋದು ನಾಷ್ಟ ಗೊತ್ತಿಲ್ಲ, ಮಾಡಬೇಕಾದ್ರೆ ಹೇಳ್ತೀನಿ ಅಣ್ಣ. ಏನು ಬೇಕು? ಕೊಡು. ಯಾವುದು ಹೂವು? ಹಾಂ, ಹೂವು ಯಾವ್ದು ಬೇಕಮ್ಮ? ಇದೆಯಲ್ಲ ಹೂವು? ಎಷ್ಟು 200 ರೂಪಾಯಿಗ? ಏನಕ್ಕೆ 200 ರೂಪಾಯಿ ಕತ್ತೀಯ? ಮತ್ತೆ ಮುಟ್ಕೊಳ್ಳೋ ಹೂವು 2 ಮೊಳ, ಇದು 2 ಮೊಳ ತಗೊಂಡು 4 ಮೊಳ ತಗೋ. ಮುಡ್ಕೊಳ್ಳೋ ಹೂವು 4 ಮೊಳನ? ಹ್ಞೂ, 2 ಮೊಳ ಮುಟ್ಕೊಳ್ಳೋ ಹೂವು 2 ಮೊಳ. ಏನು ಶಾಮಂತಿಗೆ? ಸಾಮಂತಿಗೆನಾ ಸೇವಂತಿಗೆನಾ? ಸೇವಂತಿ. ಸಾಮಂತಿಗೆ ಅಂತೀಯ? ಎತ್ತು ಫಸ್ಟ್ ಟೈಮ್ ಪಬ್ಲಿಕಲ್ಲಿ ಕ್ಯಾಮ್ರಾ ಹಿಡಿಯಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ಹಿಡಿತೇನೆ ಇಲ್ಲ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಿಡಿಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಕಷ್ಟನೇ ಗುರು ಕ್ಯಾಮ್ರಾ ಹಿಡಿಯೋದು ಪಬ್ಲಿಕಲ್ಲಿ. ನಾವು ಏನಾದರೂ ಅನ್ಕೊಂತಾರೆ, ಇವ್ರು ಏನಾದರೂ ಅನ್ಕೊಂತಾರೆ, ಇದೆ ಅದು ಅನ್ಕೊಂಡೇನೆ ಕ್ಯಾಮ್ರಾ ಹಿಡಿದಿರಂಗೆ ಆಗ್ತದೆ. ಅದಕ್ಕೆ ಇವತ್ತು ಹಿಡಿತೀನಿ, ಮಾತಾಡ್ತೀನಿ, ಹಂಗೆ ಅನ್ಕೊಂಡೆ ಹೋಗ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ. ರೋಡು ದಡ 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 ಅಂತಾರೆ. ಇಲ್ಲೇ ಹೂವು ಸಿಗುತ್ತೆ. ಹೋಗಿ ಹೂವು ತಗೊಂಡು ಹೋಗೋಣ. ಅವ್ರೆ ನನಗೆ ಗೊತ್ತಿದ್ರೆ ಹಾಂ 50 ರೂಪಾಯಿನ ತಗೊಂಡಿದ್ದಂತ. 4 ಮೊಳಕ್ಕೆ 40 ರೂಪಾಯಿ 50 ರೂಪಾಯಿ ತಗೊಂಡಿದ್ರು. 4 ಮೊಳಕ್ಕೆ 50 ಅಲ್ಲ, 50 ರೂಪಾಯಿ 1 ಮೊಳ ಅಂತ. 40 ರೂಪಾಯಿ 50 ರೂಪಾಯಿ. ಎಷ್ಟೊಂದು ಕಟ್ಟು? ನಾಲ್ಕು ಬಾಳೆಹಣ್ಣು ಕೊಟ್ಬಿಟ್ಟೆ ಹಂಗೆ, ಪಚ್ಚಬಾಳೆಹಣ್ಣು. ಹಾಂ ಹೂವದಲ್ಲೂ ಸ್ಕ್ಯಾಮ್.
ರೂಪಾಯಿ 25 ರೂಪಾಯಿ ಮಾಡೋಣ, 50 ರೂಪಾಯಿಗೆ ಸೇಲ್ ಮಾಡ್ಬಿಟ್ಟವ್ರು ನನಗೆ. ರೆಗ್ಯುಲರ್ ಆಗಿ ತಗೊಂಡವ್ರ ಹತ್ರ ಹೋಗ್ಬಿಟ್ಟು ತಗೊಂಡ್ರೆ 25 ರೂಪಾಯಿ ಮಳ. ಯಾರೋ ಯಾವಾಗ್ಲಾದ್ರೂ ಅವ್ರು ಇಲ್ದೆ ಕಾಣಿಸ್ದಿಲ್ದಿರೋ ಹೋಗೋ ತಗೊಳೋಣ ಅಂತ ಹೋದ್ರೆ 50 ರೂಪಾಯಿ ಕೊಟ್ಬಿಟ್ಟು ಸ್ಕ್ಯಾಮ್ ಮಾಡಾಕ್ಬಿಟ್ಟವ್ರು ನನಗೇನು. ನೋಡಿ, ಇಲ್ಲಿ ದೇವಸ್ಥಾನ ಮುಂದೆ ಇಲ್ಲೂ ಮಾಡ್ತಾರೆ, ಇಲ್ಲಿನೂ 50 ರೂಪಾಯಿ ತಗೊಂತಾರೆ. ಹೆಂಗೆಲ್ಲ ಇರ್ತಾರಪ್ಪ. ಹೂವದಲ್ಲೂ ಮೋಸ ಮಾಡ್ತಾರೆ, ಎಲ್ಲದಲ್ಲೂ ಮೋಸ ಮಾಡ್ತಾರೆ. ನಾವು ಮೋಸ ಹೋಗ್ತೀವಿ. ನಮ್ಮಗಾದ್ರೆ ಗೊತ್ತಿರುತ್ತೆ, ನನಗೆಲ್ಲಿ ಗೊತ್ತಿರುತ್ತೆ ಇದ್ರ ಬಗ್ಗೆ. ನಮ್ಮಮ್ಮ ಹತ್ರ ಕೇಳೋಣ ಈ ಬಗ್ಗೆ. ಹೆಂಗೆಲ್ಲ ಮೋಸ ಮಾಡ್ತಾರಲ್ಲ ಅಮ್ಮ. ಇಷ್ಟ ದಿನ 50 ರೂಪಾಯಿ ಮಳ ಅನ್ಬಿಟ್ಟು ನಾ ಹತ್ರ ಇಸ್ಕೊಂಡಿರೋದು. ಈ ಇಷ್ಟು 4 ಮಳಕ್ಕೆ 50 ರೂಪಾಯಿ ತಾನೇ ನಾನು ಹೇಳ್ತಾ ತಗೊಂಬರ್ತಾ ಇದ್ದಿದ್ದು. 25 ರೂಪಾಯಿ ಅಂತೆ ಮಳ. ಆಯಮ್ನೆ ಇದ್ದು. ಅದೇ ಏನಯ್ಯಮ್ಮ ಇಲ್ಲಿ ಬರಲ್ವಾ? ಆಯಮ್ಮನ್ ಕೇಳಿದ್ದಕ್ಕೆ ಇಲ್ಲೇ ಬಂದ್ ತಗೋ ಅಂದ್ರೆ, ಪಕ್ಕದಲ್ಲಿ ಇನ್ನೊಬ್ರು ಯಾರೋ ಇದ್ರು, ಅವ್ರ ಹತ್ರ ತಗೋ, ಇವರೆಲ್ಲ 40 ರೂಪಾಯಿ 50 ರೂಪಾಯಿ 40 ರೂಪಾಯಿ ಮಾಡ್ತಾರೆ, ಮಳ 30 ರೂಪಾಯಿ 40 ರೂಪಾಯಿ ಅಂದ್ಬಿಟ್ಟು ಹೋಗಿ ಕೇಳಿದ್ರೆ ಆಯಮ್ಮ ಹೇಳ್ತಾವ 50 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಹೋಗ್ಬಿಟ್ಟು. ನನಗೇನ್ ಗೊತ್ತು ಹೂವ ಎಷ್ಟು ರೇಟ್ ಅಂದ್ಬಿಟ್ಟು. ಇವತ್ತು ಅಲ್ಲೇ ಹೋದೆ, ಕಾಣಿಸಿಲ್ಲ, ಇಲ್ಲ ಏನೋ ಅನ್ಕೊಂಡು ಹೋಗ್ಬಿಟ್ಟು ಆಯಮ್ಮನ ಹತ್ರನೇ 3 ದಿನ ತಗೊಂಬರ್ತಿದ್ನಲ್ಲ, ಅಲ್ಲೇ ಹೋಗಿ ನಿಲ್ಸ್ದೆ. ಅಯ್ಯಮ್ಮನ್ ಕೇಳಿದ್ರೆ ತಗೊಂಡ ಅಯ್ಯಮ್ಮ ಆಮೇಲೆ ಕರೆದ್ಬಿಟ್ಟು ಇಲ್ಲಿ ಬಾಯಿಲಿ ಅನ್ಕೊಂಡು ಅಲ್ಲಿ ಓದಾದ್ಮೇಲೆ ಅಯ್ಯಮ್ಮನ್ ಹೇಳಿದ್ದು, ಎಷ್ಟ್ ಕೊಡ್ತಾ ಇದ್ದೆ? 50 ರೂಪಾಯಿ ಕೊಡ್ತಾ ಇದ್ದೆ ಅಂದ್ರೆ 50 ರೂಪಾಯಿ ಕೊಡ್ತಾ ಇದ್ದೆ, ಅಷ್ಟೊಂದು ತಗೊಂತಾರ 25 ರೂಪಾಯಿ ಮಳ ಅಂತ. ಎಲ್ಲೋ ದೇವಸ್ಥಾನಕ್ಕೂ ಎಲ್ಲೋ ಟ್ರಿಪ್ ಹೋಗ್ಬಿಡ್ತಂತ ಅಯ್ಯಮ್ಮ. ನೋಡು, ಹೂವದಲ್ಲೂ ಸ್ಕ್ಯಾಮ್ ಮಾಡಾಕ್ತಾರೆ ನಮ್ಗೆ. ಏನ್ ಗೊತ್ತು, ನಾನೇನ ರೆಗ್ಯುಲರ್ ಆಗಿ ತಗೊಂಬರಕ್ ಹೋಯ್ತೀನಿ ಅಲ್ಲಿ. ಯಾವಾಗ್ಲೂ ತಗೊಂಬರಂಗಿದ್ರೆ ನಂಗೆ ಗೊತ್ತಿರುತ್ತೆ. ನಿನಗೆ ಗೊತ್ತಿರ್ಬೇಕು, ಬುದ್ಧಿವಂತ ಆದ್ರೆ ನೀನ್ ಕೇಳ್ಬೇಕು. ನೀನು ಆರಾದ್ಮೇಲೆ ನೀನ್ ಹತ್ರ ತಗೊಂತಾ ಇದ್ದಿದ್ದು, ನಾನ ತಗೊಂಬರ್ತಾ ಇದ್ದೆ ಹೋಗ್ಬಿಟ್ಟು. ಏನ್ ಮಾಡ್ತೇನೆ ಅಷ್ಟ? 10 ರೂಪಾಯಿ ನಂದೇ ಎಕ್ಸ್ಟ್ರಾ. ಯಾಕೆ ಅಂದ್ರೆ ಅದೆಲ್ಲ ತಗೊಂಬಂದಿಲ್ಲ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಅನ್ಕೊಂಡು, ಅದಕ್ಕೆ 100 ರೂಪಾಯಿ. ಮತ್ತೆ ಬಾಳೆಹಣ್ಣು ತಗೊಂಬಂದಿಲ್ವಾ? ಬೇರೆ ಏನಾದ್ರು ಮಾಡಿ. ಏನ್ ಪುಳಿಯೋಗರೆ ಪ್ಯಾಕೆಟಾ? ಏನ್ ಮಾಚೋ ಏನೋ, 3 ದಿವಸಕ್ಕೆ ಏನಾದ್ರು ಒಂದ್ ಇಂಥದ್ದೇನಾದ್ರು ಮಾಡಿ, 3 ದಿವಸಕ್ಕೆ ಇಂಥದ್ದೇನಾದ್ರು. ಅದು ಸ್ವೀಟ್ ಚೆನ್ನಾಗಿಲ್ಲ ಅನ್ಕೊಂತೀನಿ, ಸುಮ್ನೆ ತಿನ್ನಕ್ ಹೋಗ್ಬೇಡ. ಅದು ಏನೋ ಒಂಥರ ಇರೋದು. ಇದಕ್ಕೊಂದ್ ಏನಾದ್ರು ಇದ್ದಾಗ ಏನಾದ್ರು ಕಟ್ಟಿಡ್ಬೇಕಿಲ್ಲ, ಬಾಕ್ಸ್ ಅಲ್ಲಿ ಹಾಕಿಡ್ಬೇಕು ತಾನೆ ಇದನ್ನ ಎತ್ಕೊಂಡಾದ್ಮೇಲೆ. ನಮ್ಮ ಮನೇಲಿ ಸ್ನಾಕ್ಸ್ ಎಲ್ಲ ಡಿಮಾರ್ಟ್ ಇಂದ ಕತ್ಕೊಂಡ್ಬಂದಿರೋದು. ಏನಮ್ಮ? ಡಿಮಾರ್ಟ್ ಇಂದ ಕತ್ಕೊಂಡ್ಬಂದಿರೋದು. ಕ್ಯಾಮ್ರಾ ಏನಕ್ಕೆ? ಕ್ಯಾಮ್ರಾ ಎಲ್ಲ ಐತಲ್ಲಿ ಡಿಮಾರ್ಟ್ ಅಲ್ಲಿ, ನೋಡಿಲ್ವಾ ನಾನು? ಸೀದಾ ಎತ್ತಾಕೊಂಡ್ ಬಂದಿದ್ ನೀನು. ನೋಡಿಲ್ಲ ಅನ್ಕೊಂಡಿದ್ದೇನು? ಏನಮ್ಮ ಏನ್ ಹೇಳಿ ನಿಂದು ಕತೆ? ಹೌದು, ಏನ್ ತೊಳ್ದ್ಬಿಟ್ಟು? ತೊಳ್ದಿರೋ ಬೋಲೆ ಅದು ಏನು? ತೊಳೆದ್ಬಿಟ್ಟೆ ನಾನು ನೆನೆ ಅಲ್ಲ ಅದು ಓಡ್ಸಿದ್ರೆ ನೆನ್ಸಿಟ್ಟಿರೋದು. ಹಿಂದೆ ಕಡೆ ಏನಕ್ಕೆ? ನಾನು ತಿನ್ನೋದು ಮುಂದೆ ಕಡೆ, ಹಿಂದೆ ಕಡೆ ಅಲ್ಲ. ನನಗ್ ಬೇಕಾಗಿರೋದು ಮುಂದೆ ಕಡೆ ಮಾತ್ರ. ಮತ್ತೆ ಭಾನುವಾರ ಮಾಡ್ಬೇಕು, ಅದು ಕಾಸು ಕೊಡ್ಬೇಕು. 1,000 ನೀನೇ ಕೊಡ್ಬೇಕು ನನಗೆ. 4,000 ತಾನೇ ಕೊಡ್ತೀನಿ. ನಿನ್ನ ಹತ್ರ ಇದೆಯಲ್ಲ, ಅಮ್ಮ
ಮಿರರು ಯಾವ ಗತಿಯಾಗಿ ಯಪ್ಪ ಮುಗಿಸ್ಬೇಕಿದೆ ಆದ್ರೂ ಪರವಾಗಿಲ್ಲ. ಹಾ, ಒಂದ್ಸಲಿ ಏನಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಈ ಮೈಕ್ ಹಾಕೊಂಡಿರೋದು ಕಾಣಿಸ್ಬಿಡುತ್ತೆ ಇಲ್ಲಿ ಇಲ್ಲಿ ಕಾಣಿಸ್ತಿದ್ಯಾ? ಬ್ಲ್ಯಾಕ್ ಮೇಲೆ ಬ್ಲ್ಯಾಕ್ ಹಾಕಿರೋದು ಅಷ್ಟೊಂದು ಗೊತ್ತಾಗಲ್ಲ, ಇವಾಗ ಗೊತ್ತಾಗ್ಬೋದು. ಇಲ್ಲಿ ನೋಡಿದವ್ರು ಕೇಳ್ಬಿಡ್ತಾರೆ. ಆದ್ರೆ ಕೇಳೋದಕ್ಕೇನಿಲ್ಲ, ಎಲ್ಲ ನೋಡ್ಲೇಬೇಕು, ಅದಕ್ಕೋಸ್ಕರನೇ ಮಾಡ್ತಾ ಇರೋದು. ಹಾ, ನಾನು ಓಪನ್ ಮಾಡಲ್ಲ, ಅದು ಜಿಡ್ಡು ನಾನು ಮುಟ್ಟಲ್ಲ. ಇದೇನ್ ಮಾಡ್ತಾರೆ? ನೀನೇ ಮಾಡ್ಬೇಕು. ನನ್ ಕೈಯಿಂದ ಆಗ್ತಿಲ್ಲ. ಈ ಕೈಯಿಂದ ತಿರ್ಗ್ಸು. ಆಗಲ್ಲ. ನೋಡು, ತಿರ್ಗ್ಸು, ಆಗುತ್ತೆ. ಆಗಲ್ಲ. ಟ್ರೈ ಮಾಡು. ಜಾಸ್ತಿ ಇದೆ ಎಲ್ಲ. ಒಂದು ಬಟ್ಟೆ ಮೊಸರು ಬಟ್ಟೆ ಎತ್ಕೋಬಹುದು. ಯಾವ ಮೊಸರೆ? ತೆಗಿಯಕ್ ಬರಲ್ಲ ಅಂದ್ಮೇಲೆ ಏನಕ್ಕೆ ಯೂಸ್ ಮಾಡ್ತೀಯ ಅದನ್ನೆಲ್ಲ? ಹೌದೌದು, ಮರ್ತೋಯ್ತು, ನಂಗೆ ತೆಗ್ದಾಕ್ಬೇಕಿತ್ತು. ದನ ಕಾಯಿ ಎಲ್ಲಾದ್ರೂ ನಮ್ ಜೊತೆ ನೀನೇ ಇದೆಯಲ್ಲ, ನೀನೇ ಕಾಯಿ ತಿಂದು. ನೀನು ಇದೆಯಲ್ಲ, ನಾನೇನಕ್ಕೆ ದನ ಕಾಯಿ ನಿನ್ನೆ ಕಾಯ್ಬೇಕು ಅಷ್ಟೇ. ತೆಗಿ, ಆಯ್ತು. ಅದ್ ತೆಗೆದ್ರೆ 50 ರೂಪಾಯಿ ಕೊಡ್ತೀನಿ ನಿಂಗೆ. ಬೇಕಾಗಿಲ್ಲ, ಕೆಲಸ ಮಾಡ್ಬಿಡು. ನಂಗೆ ಎಷ್ಟು ಕೊಡ್ತೀವಿ ಇವಾಗ ತೆಗೆದ್ರೆ? ಡೀಲ್. ಮತ್ತೆ ನಾನು 50 ರೂಪಾಯಿ ಕೊಡ್ತೀನಿ ಅಂದಿದ್ದೆ, ನೀನ್ ಆಗಲ್ಲ ಅಂತ ಹೇಳಿದೆ. ನೀನ್ ಹೇಳಿ ಇವಾಗ, ನೀನ್ 50 ರೂಪಾಯಿ ಕೊಡ್ತೀಯಾ? ಯಾವ್ದು ಕೊಟ್ಟಿರೋದು? ಅದು ಬೇರೆ ಸಪ್ರೇಟ್, ಇದು ಬೇರೆ. ಹಿಡ್ಕೋ, ಇದು ತೆಗಿತೀನಿ. ಮೊಬೈಲ್ ಮುಟ್ಟಕ್ಕಿಂತ ಮುಂಚೆ ಕೈ ಓಡಿಸು. ಮೊಬೈಲ್ ಆಡೋದು ಬರ್ತು. ಇನ್ಮೇಲೆ ಇವನ್ನೆಲ್ಲ ಕಲಿಬೇಕು ನೀನು. ಹಿಡ್ಕೊಳೋದು, ಕ್ಯಾಮ್ರಾ ಹಿಡ್ಕೊಳೋದು. ಆಗೋ ಇಲ್ಲೆಲ್ಲ, ಇಲ್ಲಿ ಕ್ಯಾಮ್ರಾ ಹಿಂಗ್ ಮುಚ್ಬಿಡಿ, ಹಿಂಗೆ. ಹಾ, ಹಂಗೆ ಹಿಡ್ಕೊ, ಹಂಗೆ. ನಾನು ಕಾಣಿಸ್ತಾ ಇದ್ದೀನಿ, ಅದನ್ನ ನೋಡ್ಕೊಬೇಕು ನೀನು. ಅದಲ್ಲ, ಇದು ತೆಗಿ. ಮೇಲೆ ಇರೋದ ಇದ? ಇದು ಹೆಂಗ್ ತೆಗಿದು? ತೆಗಿ, ಆಗುತ್ತೆ. ಸಂದೇಶ ಟೈಟ್ ಮಾಡಿ ಇಟ್ಬಿಟ್ಟವ್ನಿ. ಹೋಗ್ಬಿಡಮ್ಮ, ಈಚೆ ಹೋಗ್ಬಿಡಮ್ಮ. ನಾನೇನು ಇಷ್ಟು ದೂರನೇ ಐತೀನಿ, ಇಲ್ಲೇ ಕಾಣಿಸುತ್ತೆ. ಇದನ್ನ ಇಷ್ಟು ತೆಗಿ. ಎಷ್ಟೊತ್ತೆಲ್ಲ ಓಡಾಡ್ಕೊಂಡು ಮಾತಾಡ್ಕೊಂಡು ಮಾಡ್ತಾ ಇರೋದು ಫಸ್ಟ್ ಬ್ಲಾಗು. ಇನ್ನೆಲ್ಲ ಬರೀ ಅದು ಮಾಡಿರೋದು 1-2 ಮಾಡಿದ್ದೀನಿ. ಅವೆಲ್ಲನೂ ಬರೀ ಅಡುಗೆ ಮಾಡಾಕಿರೋದೇ ಆಯ್ತು. ಏನಮ್ಮ, ಬರೀ ಅಡುಗೆ ಮಾಡಾಕಿರೋ ವಿಡಿಯೋನೇ ಐತೆ 2 ನಾನು ಮಾಡಿರೋದು. ಅದಕ್ಕೆ ಇವತ್ತು ಇಡೀ ಫುಲ್ ಕ್ಯಾಮ್ರಾ ಹಿಡ್ಕೊಂಡೇ ಮಾತಾಡ್ತಾ ಇದ್ದೀನಿ. ಏನಂತೀಯ? ಹಾ, ಏನು? ಹಾ, ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಏನೋ ಒಂದು ಮಾತಾಡ್ತಾ ಇದ್ದೀನಿ, ನಡೀತಾ ಇದೆ. ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಂತಾನು ಗೊತ್ತಾಗ್ತಾ ಇಲ್ಲ, ಮಾತಾಡ್ತಿದ್ದೀನಿ ಅಷ್ಟೇ. ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ. ಆಮೇಲೆ ನೋಡೋಣ ಏನೇನು ಮಾಡ್ಬೋದು, ಹೆಂಗಿರುತ್ತೆ ಎಲ್ಲ ನೋಡೋಣ. ಈಗ ಯಾರು ನಿನ್ ಇದು ಬ್ಯಾಂಡೇಜ್ನ ವಾಟರ್ ಪ್ರೂಫ್ ಕೊಡ್ತಾರೆ? ಬ್ಯಾಂಡೇಜ್ನ ಯಾರಮ್ಮ ವಾಟರ್ ಪ್ರೂಫ್ ಕೊಡ್ತಾರೆ ನಿನಗೆ? ಯಾಕೆ ಕೊಡಲ್ಲ? ವಾಟರ್ ಪ್ರೂಫ್ ಇದೆಯಲ್ಲ. ಎಲ್ಲಿದೆ? ಯಾವ ಅಂಗಡಿ? ನಿನ್ ಯಾರು ಹೋಗ್ಬಿಟ್ಟ ಚಾಕು ಮುಟ್ಟು ಅಂತ ಹೇಳಿದ್ರು, ಶಾರ್ಪ್ ಇರೋದು. ಗೊತ್ತಿರ್ಬೇಕು. ಹೋಗಿ ಕುಯ್ಕೊಂಬಂದ್ಬಿಟ್ಟು ತಲೆ ಕೆಟ್ಟಿರೋ ಮಂಗ. ನಾನೇನು, ನನಗ್ ತಲೆ ಕೆಟ್ಟಿಲ್ಲ. ನಾನು ಆ ಚಾಕುನಲ್ಲಿ ಕಟ್ ಮಾಡಿದೆ, ಕ್ಲೀನಾಗಿ ಕಟ್ ಮಾಡಿದೆ, ಗೊತ್ತು ಶಾರ್ಪ್ ಐತೆ ಅಂತ. ನಿನ್ನಂಗ್ ಗುಗ್ಗುನ ನಾನು. ಇನ್ನೇನಕ್ಕೆ ಹೋಗಿದ್ದೆ ನೀನು? ಸ್ಕಿಡ್ ಆಗೋದ್ ಹೆಂಗ್ ಬಿದ್ಬಿಡುತ್ತೆ ಅಲ್ಲೇನು? ಇದು ಚಾಕು ಸ್ಕಿಡ್ ಆಗಿ ಬೀಳೋದಕ್ಕೆ ಅದೇನ್ ಸ್ಕಿಡ್ಡಿಂಗ್ ಹಾಕೊಂಡಿದ್ದು ಹೋಗ್ಲಿ ಅದು. ಯಾವ ತೆಗಿಬೇಕಾದ್ರೆ?
ನಿನ್ ಕೈ ಸ್ಲಿಪ್ ಆಯ್ತಾ ಚಾಕು ಸ್ಲಿಪ್ ಆಯ್ತಾ? ಹಾ ಕೈಯಿಂದ ಸ್ಲಿಪ್ ಆಯ್ತು. ನಿನ್ ಕೈಯಿಂದ ಸ್ಲಿಪ್ ಆದ್ರೆ ಕೆಳಗಡೆ ಬೀಳ್ಬೇಕು. ನೀನ್ ಬೆರಳ ಮೇಲೆ ಹೆಂಗ್ ಬಿತ್ತದು? ಅದೇಂಗ್ ಟಚ್ ಆಯ್ತು? ಇವಾಗ ತಿಕ್ಲು ಮಂಗ. ಆ ಬೀರು ಯಾವಾಗ ಚೇಂಜ್ ಮಾಡ್ತೀಯ ಹೇಳು? ಆ ಬೀರು ಯಾವಾಗ ಚೇಂಜ್ ಮಾಡ್ತೀಯ? ದುಡ್ಡು ಎಷ್ಟ್ ಬೇಕು? 1,00,000. 1,00,000 ಬೀರು ತಗೊಳಕ್ 1,00,000? ಸೋಫಾ ಸೆಟ್ ಫಸ್ಟ್ ಮನೆ ಚೇಂಜ್ ಮಾಡು. ಮತ್ತೆ ಈ ಮನೆಗೆ ಹೋಗ್ಬಿಟ್ಟು ಸೋಫಾ ಸೆಟ್ ತಗೊಂಬಂದು ಎಲ್ಲಿ ಇಟ್ಕೊಂತೀಯ? ಅಲ್ಲ ಎಲ್ಲಿ ಇಟ್ಕೊಂತೀಯ? ಬೆಡ್ ಬೆಡ್ ತರ ಅದ್ ತಗೊಂಡ್ಬಿಡ್ಬೇಕು. ತಗೊಂಡ್ರು ಯಾಕೆ ಸಿಗಲ್ಲ? ಸಿಟಿ ಕಡೆನೆ ಹೋಗ್ಬೇಕು. ಇಲ್ಲೆಲ್ಲಿ ತಗೊಂಡ್ಬರ್ತೀಯ? ಏನೇನ್ ಸಿಟಿ ಬೈ ಯಾವ್ದು ತಗೊಂಡ್ಬರ್ತೀಯ? ಯಾರ ಮೇಲೆ ಕಡೆ? ಎಲ್ಲಿ? ಹಾ ಅಲ್ಲ ಇಲ್ಲೆಲ್ಲ ಚೆನ್ನಾಗಿರಲ್ಲ. ಅಲ್ಲಿ ಹ್ಮ್ 2-in-1 ಅಲ್ಲ 3-in-1 ತಗೊಬೇಕು. ಅದ್ರಲ್ಲಿ ಸ್ಟೋರೇಜ್ ಇದ್ ಮಾಡೋದಕ್ಕೆ ಒಂದಿಟ್ಟಿರ್ತಾರೆ. ಅದ್ನು ಆ ತರನು ಇರೋದನ್ನ ತಗೊಬೇಕು. ಅದ್ ತಗೊಂಡ್ರೆ ಬೆಸ್ಟ್. ನಿನ್ ಬಟ್ಟೆಗಳನ್ನೆಲ್ಲ ಅದ್ರಲ್ಲಿ ತುಂಬಿಡ್ಬೋದು. ಈ ಬೀರುನ ಎತ್ತೀಚೆ ಬಿಸಾಕ್ಬೋದು. ಒಂದಷ್ಟು ಸ್ಪೇಸ್. ಈ ರೂಮು ಎಷ್ಟಕ್ಕೆ ಅವಾಗ ಈ ಬೀರು ಎತ್ ಬಿಸಾಕ್ರೆ ಎಷ್ಟು ಖಾಲಿ ಕಾಣಿಸುತ್ತೆ ಗೊತ್ತಾ? ಹೌದು. ಹಿಂಗ್ ಬಂದ್ರೆ ಹಿಂಗ್ ಹೋಗ್ಬೇಕು, ಹಿಂಗ್ ಬರ್ಬೇಕು, ಮತ್ತೆ ಹಿಂಗ್ ವಾಪಸ್ ಹೋಗ್ಬಿಡ್ಬೇಕು. ಅದಕ್ಕೆ ಹೇಳ್ತಾ ಇರೋದು ಆ ಬೀರುನ್ ತೆಗ್ದಾಕಿದ್ರೆ ಒಂದ್ ಸ್ವಲ್ಪ ನೆಮ್ಮದಿ. ಒಂದಷ್ಟು ಜಾಗ ಮಿಕ್ಕುತ್ತೆ. ಬೇರೆ ಏನಾದ್ರು ಇಟ್ಕೊಬಹುದು ಅಲ್ಲಿ. ನೋಡೋಣ ಯಾವಾಗ ಚೇಂಜ್ ಮಾಡ್ತಾರೆ. ಒಟ್ನಲ್ಲಿ ಈ ವರ್ಷದಲ್ಲಿ ಆ ಬೀರು ಚೇಂಜ್ ಆಗ್ಬೇಕು. ಆ ಬೀರು ಜಾಗಕ್ಕೆ ಏನು ಇರಬಾರ್ದು. ತಗೊಂಬಂದ್ ಹಾಕ್ಬಿಡು. ಅದನ್ನು ಆ ಜಾಗನ ಇನ್ನೂ ಕಟ್ ಮಾಡ್ಬೇಡಿ. ಇರೋದು ಇಷ್ಟಪ್ಪ ಏನು ಒಂದು 2 ರೂಮ್ ಸೇರ್ಸಿ 1 ರೂಮ್ ಮಾಡೋರು ಅನ್ನೋ ತರ ಹೇಳಿ. ಎಲ್ಲಿ ಮಲ್ಕೊಂಡ್ಲಿ, ಅದಕ್ಕೇನಿಲ್ಲ. ಇವಾಗ ಈಚೆ ಕಡೆ ಈ ಬಟ್ಟೆಗಳ ಮೇಲೆ ಆದ್ರೂ ಮಾಡಿದ್ರೆ ಈಚೆ ಕಾಣಿಸ್ತವೆ. ಅದೆಲ್ಲಿಂದ ಕಾಣಿಸುತ್ತೆ? ಅದಕ್ಕೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡಕ್ಕೆ ಯಾರು ನೋಡ್ತಾರೆ ಹೇಳು? ಯಾರು ಏನಕ್ಕೆ ಮನ ಮರ್ಯಾದೆ? ಅದಕ್ಕೆ 500 ರೂಪಾಯಿ ಒಂದು ಕೊಟ್ಟು ತಗೊಬೇಕಾ ಹೇಳು? 500 ರೂಪಾಯಿಗೆ ಒಂದು ಟ್ರ್ಯಾಕ್ ಪ್ಯಾಂಟ್ ಬಂದ್ಬಿಡತ್ತಮ್ಮ. ಬಂಡವಾಳ ಹಾಕೋಣ, ನಿಧಾನಕ್ಕೆ ಹಾಕೋಣ. ನಿಂದು ಬರೀ ಇಂಥವೇ ಆಗೋಯ್ತು. ಈ ಅರ್ಧಂಬರ್ಧ ಮಾಡ್ಬಿಡೋದು, ಮಿಕ್ಕಿದ್ದು ನನ್ನ ತಲೆ ಮೇಲೆ ಹಾಕ್ಬಿಡೋದು. ಏನಾದ್ರೂ ಒಂದ್ ಕೆಲ್ಸ ಕೊಟ್ಟಿಲ್ಲ ಅಂದ್ರೆ ನಿನ್ ನೆಮ್ಮದಿ ಇರಲ್ವಲ್ಲ ನನ್ಗೆ. ಇದೇ ನಿನ್ ಕೆಲ್ಸ. ಎಲ್ಲ ನನ್ನ ತಲೆ ಮೇಲೆ ಹಾಕ್ಬಿಟ್ಟು ಹೋಗೋದೇ ನಿನ್ ಕೆಲ್ಸ. ಏನಾದ್ರು ಒಂದ್ ಹಾಕ್ರಪ್ಪ ಕಮೆಂಟ್, ಏನಾದ್ರು ಹಾಕ್ರಪ್ಪ, ನನಗೂ ಗೊತ್ತಾಗುತ್ತೆ ಹೆಂಗ್ ಮಾಡ್ತಾ ಇದೀನಿ ಏನು ಅಂತ ಹೇಳ್ಬಿಟ್ಟು. ಇಲ್ಲ ಅಂತ ಹೇಳಿದ್ರೆ ಸುಮ್ನೆ ಏನ್ ಮಾಡ್ತಿದೀನಿ ಏನು ಅಂತ ಗೊತ್ತಾಗೋದೇ ಇಲ್ಲ. ಇವಾಗ ನೋಡೋರ್ಗೆ ಹಿಂಗ್ ಅನ್ಸುತ್ತೆ ಏನು ಅಂತ ಗೊತ್ತಾಗ್ಬೇಕಲ್ವಾ? ಅವಾಗ್ಲೇ ತಾನೇ ನನಗೂ ಮಾಡೋದಕ್ಕೆ ಏನೋ ಒಂದು ಮೋಟಿವೇಶನ್ ಸಿಕ್ಕಂಗ ಆಗುತ್ತೆ. ಯಾರಿಗೆ? ಮುಗಿ ಮಕ್ಕಕ್ಕೆ ಎಲ್ಲವನು ಅವನು. ನಾನೆಲ್ಲ ಹಾಕಿದ್ದೀನಿ ಅದ್ನ? ನಾನೇನಕ್ಕೆ ಹಾಕ್ಲಿ ಅದ್ನ? ಅಲ್ಲ ಹಾಕೋಣದು ಅವನು. ಪ್ಯಾಂಟ್ ಎತ್ತು ನಾನು ಹಾಕ್ಲಾ? ಅಲ್ಲ ಹಾಕೋಣದು ಅವನ್ ತಾನೆ. ಕೇಳು. ಬಟ್ಟೆ ಎತ್ತಿದ್ಬಿಡೋಣ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಟ್ರೆಂಡ್ ಓಡಾಡ್ತಾ ಇದೆ, ಗೊತ್ತಿದೆ ಅನ್ಸುತ್ತೆ ಎಲ್ಲಾರ್ಗುನು. ಅದು ನಿಜವಾಗ್ಲೂ ವರ್ಕ್ ಆಗುತ್ತಾ ಅದು? ಅವರು ರೀಲ್ಗೆ ಹೋಗ್ಬಿಟ್ಟು ಕಮೆಂಟ್, ಇದು ಅವರು ರೀಲ್ ನಾವು ಕಾಪಿ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಹಾಕಿದ್ರೆ
ಈ ಕ್ಯಾಮ್ರಾ ಆ್ಯಂಗಲೇ ಗೊತ್ತಾಗಲ್ಲಪ್ಪ. ಇದು ಅವ್ರ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಪೇಸ್ಟ್ ಮಾಡಿದ್ರೆ ಫಾಲೋವರ್ಸ್ಗೆ ಏನಾಗ್ತಾರಂತೆ. ನಿಜಾನ ಅದು ನಿಜಾನ ಇಲ್ಲ ಅಂತ ಹೇಳಿ ಕಮೆಂಟ್ ಹಾಕಿ ನೀವೇ. ಇದು ಒಂದು ತಿಂಗಳ ಹಿಂದೆನೋ 1-2 ತಿಂಗಳ ಹಿಂದೆನೋ ಬಂದಿತ್ತು ಇದು ಟ್ರೆಂಡು. ಮತ್ತೆ ಅದು ಹೋಗಿ ಮತ್ತೆ ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ಅದು. ಅವ್ರ ಕಮೆಂಟ್ ಜಾಸ್ತಿ ಆಗುತ್ತಾ ಇಲ್ಲ ಅಂತ ಹೇಳಿದ್ರೆ, ಅವ್ರ ಕಮೆಂಟ್ ಜಾಸ್ತಿ ಆಗಿ ಅದರಲ್ಲಿ ಇನ್ನೊಂದು ಅನ್ಫಾಲೋ ಮಾಡಿ ಅನ್ಫಾಲೋ ಮಾಡಿ ಮತ್ತೆ ಫಾಲೋ ಮಾಡಿಕೊಂಡು ಕಮೆಂಟನ್ನು ಕಾಪಿ ಮಾಡಿ ರೀಲ್ ಶೇರ್ ಮಾಡಿದ್ರೆ ಫಾಲೋವರ್ಸು ನಮ್ಗೆ ಆಗ್ತಾರಂತ. ಅದು ಹೆಂಗಾಗುತ್ತೆ? ಅವ್ರ ರೀಲ್ನ ಹೋಗ್ಬಿಟ್ಟು ಕಾಪಿ ಮಾಡಿ ಅವ್ರ ರೀಲಲ್ಲೇ ಪೇಸ್ಟ್ ಮಾಡಿದ್ರೆ ಅದಂಗೆ ನಮ್ಗೆ ಫಾಲೋವರ್ ಜಾಸ್ತಿ ಆಗ್ತಾರೆ ಅಂತ. ನಿಮ್ಗೇನಾದ್ರು ಗೊತ್ತಿತ್ತು ಅಂತ ಹೇಳಿದ್ರೆ ಕಮೆಂಟ್ ಆಗಿ. ನಾನು ಮಾಡಿದ್ದೀನಿ, ಇಲ್ಲ ಅಂತಿಲ್ಲ, ನಾನು ಮಾಡಿದ್ದೀನಿ, ಆದರೆ ಗೊತ್ತಿಲ್ಲ. ಇವತ್ತಿನ ತನಕ ಆ ಥರ ಏನೂ ಆಗಿಲ್ಲ. ಅಲ್ಲ ಗುರು, ಡೈರೆಕ್ಟಾಗಿ ವಿಡಿಯೋ ಮಾಡಿ ನಾವು ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳಿದ್ರೇನೆ ಯಾರು ಫಾಲೋ ಮಾಡ್ಕೊಳಲ್ಲ. ಇವ್ರ ಕಮೆಂಟ್ ಇವ್ರ ರೀಲ್ನ ಕಾಪಿ ಮಾಡಿ ಇವ್ರ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ ತಕ್ಷಣ ಅದೆಂಗೆ ಫಾಲೋವರ್ಸು ಜಾಸ್ತಿ ಆಗ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇದು ತುಂಬ ದಿವಸದಿಂದ ನನಗೆ ಕಾಡ್ತಾ ಇರೋ ಒಂದು ಅನುಮಾನ. ಕ್ಲಿಯರ್ ಮಾಡಿ ನೀವೇನೋ ನೋಡಿದವ್ರು. ಎಲ್ಲ ಇಲ್ಲಿ ಪ್ರೈಸ್ಗೆ ಇಟ್ಬಿಡೋಣ, ಆಮೇಲೆ ಯೋಚನೆ ಮಾಡೋಣ. ಕ್ಯಾಮ್ರಾ ಇಲ್ಲೇ ಎಲ್ಲಾದ್ರೂ ಇಡ್ತೀನಿ. ಇಡೋಕ್ಕೂ ಜಾಗ ಇಲ್ಲ ಇಲ್ಲಿ, ಆದ್ರೂ ಎಲ್ಲಾದ್ರೂ ಅಡ್ಜಸ್ಟ್ ಮಾಡಿ ಇಡಬೇಕು. ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ರೈಸ್ ಏನು 2 ನಿಮಿಷ ಹಿಂಗೆ ತೊಳ್ದಂಗೆ ಇಟ್ಬಿಡೋದು ಅಷ್ಟೇ, ಜಾಸ್ತಿ ಎಲ್ಲ ಕಷ್ಟ ಏನಿಲ್ಲ. ಆಯ್ತು, ಇಲ್ಲ ಅದಂಗ ಆಫ್ ಆಗೋಯ್ತಿದ್ದು. ರೆಗ್ಯುಲೇಟರ್ ಅಲ್ಲ, ರೆಗ್ಯುಲೇಟರ್ ಆನ್ ಮಾಡ್ಬೇಕಾಗಿರೋದು ನೀನು. ಅನ್ಸ್ಕೋ ರೆಗ್ಯುಲೇಟರ್ ಆಫ್ ಮಾಡ್ಬಿಟ್ಟು ಈಗ ನನಗೆ ಹೇಳಿದ್ಯಾ. ನಾನು ಅದು ಬೆಳಗ್ಗೆ ಹೊತ್ತು ಆನ್ ಮಾಡ್ತೀಯ ತಾನೆ ನೀನು? ಆ ಸಾಂಬಾರ್ ಕಾಯಿಸಿರ್ಲಿಲ್ವಾ ನೀನು? ಅಲ್ಲಿಟ್ಟಿರೋ ಸಾಂಬಾರು ಅಲ್ಲಿ ಯಾವ್ದು ಇರೋದು? ನಾನು ಆ ಸ್ಮೆಲ್ ಬಂದ್ ನಂಗೆ ಬಂತು, ಎಲ್ಲ ಆನ್ ಆಗಿರ್ಬೇಕು ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಅಲ್ಲಿಲ್ವಾ ಅಲ್ಲಿ ಆ ಕಡೆ? ಆನ್ಲೈನಲ್ಲಿ ಆರ್ಡರ್ ಮಾಡೋದು ಕಮ್ಮಿ ಮಾಡಬೇಕು. ಆನ್ಲೈನಲ್ಲಿ ಆರ್ಡರ್ ಮಾಡೋದು ಕಮ್ಮಿ ಮಾಡ್ರಿ. ಆನ್ಲೈನಲ್ಲಿ ಮೊನ್ನೆ ಡಿಮಾರ್ಟ್ಗೆ ಹೋದಾಗ ನೋಡ್ಬೇಕು ತಾನೆ, ಅಲ್ಲಿ ನೋಡ್ಬಿಟ್ಟು ತಗೊಬೇಕಾಗಿತ್ತು ತಾನೆ. ಡಿಮಾರ್ಟ್ ಅಲ್ಲಿ ನೋಡ್ಬಿಟ್ಟು ತಗೊಬೇಕಾಗಿತ್ತು ತಾನೆ. ಇಲ್ಲ ಮೆಡಿಕಲ್ ಸ್ಟೋರ್ ಅಲ್ಲಿ ಕೇಳೋದು, ಇಲ್ಲಿ ಸಿಗಲ್ಲ. ಎಲ್ಲಿ ಸಿಗಲ್ಲ ಅಂತ ಹೇಳ್ತಿಲ್ವಾ? ಇಂತ ಹೋದ್ರೆ ಅಲ್ಲೇ ಹೋಗ್ಬೇಕು, ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗ್ಬೇಕು. ಇಲ್ಲೆಲ್ಲಿ ಇಡ್ತಾರ ಅವ್ರು. ಪುಳಿಯೋಗರೆ ಮಾಡೋಣ, ಪುಳಿಯೋಗರೆ. ಇನ್ನೊಂದು ಈ ಒಳಗಡೆ ಲೈಟಿಂಗ್ ಕರೆಕ್ಟಾಗಿ ಇಲ್ದೇ ಇರೋದಕ್ಕೆ ಮಾಡ್ಬೇಕಂದ್ರೆ ಏನೇನೆಲ್ಲ ಕಷ್ಟಪಡ್ಬೇಕು. ಮಾಡುವಂತ ಯಾರು ಹೇಳಲ್ಲ, ಅದು ಇದನ್ನೆಲ್ಲ ಮಾಡ್ಬೇಕಾದ್ರೆ ಈ ಥರ ಎಲ್ಲ ಕಷ್ಟ ಆಗುತ್ತೆ ಅಂತ ಒಂದಿದೆ ಅಷ್ಟೆ. ಅದನ್ನ ಹೇಳ್ಕೊಳಕ್ಕೂ ಒಂಥರ ಚೆನ್ನಾಗಿರುತ್ತೆ ಗುರು. ಇವತ್ತು ಪ್ರಾಪರಾಗಿ ಇಟ್ಬಿಟ್ಟು ತೋರಿಸ್ತೀನಿ. ಇಟ್ಟವು ಕರೆಕ್ಟಾಗಿ ಕ್ಲೀನಾಗಿ ಗೊತ್ತಾಗೋದೇ ಇಲ್ಲಲ್ಲ, ಎಲ್ಲಿಟ್ಟು ಕ್ಯಾಮ್ರಾ ಕರೆಕ್ಟಾಗಿ
ಗೊತ್ತಾಗೋದೇ ಇಲ್ಲ ಎಲ್ಲಿಟ್ಟಿರ್ತೀನಿ, ಇಲ್ಲಿ ಹೆಂಗೆ ಮಾಡ್ತಿದ್ದೀನಿ ಅಂತ ತೋರಿಸೋದಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಇದರಲ್ಲಿ ಕಾಣಿಸೋ ಥರ ಕ್ಲೀನ್ ಆಗಿರ್ತೀನಿ. ಹಾಂ, ಬಾಂಡ್ಲಿ ನಾನು ಕಾಣಿಸಲ್ಲ, ಅದು ಕಾಣಿಸುತ್ತೆ. ಇರಿ ಇರ್ತೀನಿ, ಇವಾಗ ಕಾಣಿಸುತ್ತೆ ಅನ್ಕೊಂತೀನಿ. ಇವಾಗ ಕಾಣಿಸುತ್ತೆ. ಎಷ್ಟು ಹಂಚ್ಕೊಂಬಿಡೋಣ. ನೀರಲ್ಲಿ ಹೋಗಿ ಇದಕ್ಕೆ ಏನೇನು ಬೇಕು ಇವಾಗ? ಕರ್ಬೇವಿನ ಸೊಪ್ಪು, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಬೇಕು. ಎಣ್ಣೆ ಇದು ಅಡುಗೆಗೆ ಜಾಸ್ತಿ ಹಾಕ್ಬಾರ್ದು. ಇದಕ್ಕೆ ಇವಾಗ ಉದ್ದಿನಬೇಳೆ, ಸಾಸು, ಕಡಲೆಬೇಳೆ, ಜೀರಿಗೆ ಹಾಕಲ್ಲ, ಮತ್ತು ಇಲ್ಲಿಂದ ಕಡಲೆ ಬೀಜ. ಆದರೂ ಎಣ್ಣೆ ಜಾಸ್ತಿನೇ ಆಗೋಯ್ತು, ಎತ್ತಿಟ್ಟು ಎಣ್ಣೆ ಜಾಸ್ತಿ ಆಗೋಯ್ತು ಅಂತ. ಎಲ್ಲ ಎತ್ತಿಟ್ಕೊಂಬಿಡೋಣ. ಮುಗೀತು ಕೆಲಸ. ಕಡಲೆ ಬೀಜಕ್ಕೆ ಮುಗೀತು. 1 2 3 4 5 6 7 ಹಾಕ್ತೀನಿ. ಇನ್ನೊಂದು ಎಕ್ಸ್ಟ್ರಾ ಇರಲಿ ಖಾರ. ಇಷ್ಟು ಸಾಕು. ಒಂದು ಸ್ವಲ್ಪ ಹಿಂಗೆ ಆರಿಸ್ಕೊಂಡು